ಕಲಬುರಗಿ ಊರಿನಾಕಿದೀನ್ರಿ. ನಿಮ್ಗೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ್ರಿ. ಮಾತವೆಲ್ಲ ಯಾನ ಅಂಬರೀಷ್ ಹೆಸರುಕೇಮ ಕರ್ನಾಟಕ ಸಂಘದ ಲೆಕ್ಕೊಂಡು ಕರ್ನಾಟಕ ರಾಜ್ಯೋತ್ಸವದ ಎಡ್ಡೆಪ್ಪಲು ಅಂಚನೆ ಚಾವು ಗಿಡತಿನ ಬಿನ್ನೇರು ಒಕ್ಕ ಕೂರ್ದಿನ ಮಾತೆರೆಲ್ಲ ಯಾನ ಎದುಕೊಂಡು सगळ्यांक मिगेले नमस्कार. हांव अक्षता किशोर कोडयालतकुनु हांगा रासल खेळमांतू कर्नाटक राज्योत्सवाचे शुभाशय दिवची आज हांगा उपस्थित आशिल्ले मिगेले सर्व बंधू बांधवांक हांव स्वागत करता. नमस्कार, अस्सलाम वालेकुम. मैं डॉक्टर मोहम्मद नदीम मैसूर से आप सबको कर्नाटक राज्योत्सव की शुभकामनाएं देता हूँ. रासल खेमा कर्नाटक संघ की तरफ से यहाँ आए हुए सभी मेहमानों बंधु बांधवों का मैं तहे दिल से स्वागत करता हूँ. आए हम सब मिलकर कर्नाटक की इस खूबसूरत संस्कृति और परंपराओं का जश्न मनाते हैं. शुक्रिया. ಎಲ್ಲರಿಗೂ ನಲ್ಲಾಮ. ಕನ್ನಡ ನಾಡರ ಜೀವನದಿಯಾನ ಕಾವೇರಿ ಪುಟ್ಟನ ನಾಡು ಕೊಡಗುಂಜ ನಾನು ಅರಮನೆಮಾಡ ಡಾಕ್ಟರ್ ಲೇಖತಮ್ಮಯ್ಯ ಇಂದಿಕ ಕರ್ನಾಟಕ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ನಾನು ನಲ್ಲಾಮೆ ಬೇಂದೇವಿ. ಇಂದಿತ್ರ ಕಾರ್ಯಕ್ರಮನ ಎಲ್ಲರೂ ನೋಡಿದ್ದು ಗೌಜಿ ಮಾಡಿ ನನ್ನಿದ್ದು ಕೊಟ್ಟೆವು. ವಾಯ್ ಎಲ್ಲ ಹ್ಯಾಂಗಿದ್ರಿ? ಹುಷಾರಿದ್ಯಾ? ನಮಸ್ಕಾರ, ನನ್ನ ಹೆಸರು ಪ್ರಸಾದ್. ನಮ್ಮ ಆಸೆಗೆ ಎಲ್ಲ ನಮ್ಮ ಆಸೆ ಪಟ್ಟ ಎಲ್ಲ ಬಂದವರಿಗೆಲ್ಲರಿಗೂ ನಮ್ಮ ರಾಗ್ ಸಂಘದ ಕಡೆಯಿಂದ ನಿಮ್ಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಈ ಭಯಪತ್ತಿನ ಕಾರ್ಯಕ್ರಮಕ್ಕೆ ಬಂದವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಜಯ. ಕರ್ನಾಟಕ ಸಂಘದ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿರುವ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಬಂಧು ಬಳಗದವರಿಗೂ ಸ್ವಾಗತ, ಸುಸ್ವಾಗತ. ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿನಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡು ತುದಿಯನ್ನು ಹಿಡಿದುಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ತೆಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೆ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನ್ಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗ ಏನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ,
4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡದೆ ಹೇಳಿದ್ರೆ ಇರಬೇಕಾಗಿದ್ದು ಒಂದೇ ಒಂದು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಿದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ 2 ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಒಂದು ತುಂಡಿಯರು ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿ. ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಹೂವು ಪುಣ್ಯಕೋಟಿ. ಕ್ರೂರ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯ ನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ.
ಗೆಲುವಿನ ಶಾಲವು ರವಿವರ್ಮನ ಕುಂಚದ ಪೇಪರು ಸಾಕಾರವು ಮಾಧಸ್ವಾಮಿ ಬರುವಾಗ ಮಾಳೆಲ್ಲ ಕಣ್ಣು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯವಾರ ಚಿನ್ನಾರ ರಥವೇರಿ ಬರುತ್ತಾರೆ ರಥವೇರಿ ಬರುತ್ತಾರೆ ನಮ್ಮದೇ